ಡಮ್ಮಿ Su-30 MiG-29 ಫೈಟರ್ ಜೆಟ್, ಡಮ್ಮಿ ಬ್ರಹ್ಮೋಸ್ ಮಿಸೈಲ್, ಡಮ್ಮಿ ಡ್ರೋನ್ಸ್. ಏನಿದು ಭಾರತದ ಆಯುಧಗಳನ್ನೆಲ್ಲ ಡಮ್ಮಿ ಅಂತಿದ್ದಾರೆ. ಅದರಲ್ಲೂ ಆಪರೇಷನ್ ಸಿಂಧೂರ್ನಲ್ಲಿ ದೇಶ ರಕ್ಷಿಸಿರೋ ಬ್ರಹ್ಮಾಸ್ತ್ರಗಳನ್ನ ಡಮ್ಮಿ ಅಂತಿದ್ದಾರೆ ಅಂತ ನೀವು ಕೇಳ್ಬೋದು. ಆದ್ರೆ ಸ್ನೇಹಿತರೆ, ಭಾರತದ ಸೇನಾಪಡೆಗಳು ನಿಜವಾಗ್ಲೂ ಆಪರೇಷನ್ ಸಿಂಧೂರ್ನಲ್ಲಿ Su-30 ಫೈಟರ್ ಜೆಟ್, ಬ್ರಹ್ಮೋಸ್ ಮಿಸೈಲ್, ಡ್ರೋನ್ಗಳ ಡಮ್ಮಿ ವರ್ಷನ್ ಬಳಸಿವೆ. ಆಲ್ಮೋಸ್ಟ್ ಶಬ್ದದ ವೇಗದಲ್ಲೇ ಹಾರೋ ಈ ಡೂಪ್ಲಿಕೇಟ್ ಅಸ್ತ್ರಗಳು ಪಾಕಿ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಮಂಕುಬೂದಿ ಎರಚಿವೆ. ಮಾತಿಗೂ 5 ಫೈಟರ್ ಜೆಟ್ ಹೊಡೆದಿದ್ದೀವಿ ಅನ್ನೋ ಪಾಕಿಸ್ತಾನ ಹೊಡೆದಿರೋದು ಈ ಡಮ್ಮಿ ಜೆಟ್ಗಳನ್ನೇ ಅನ್ನೋ ಲೆಕ್ಕಾಚಾರ ಶುರುವಾಗಿದೆ. ಹಾಗಿದ್ರೆ ಏನಿ ಡಮ್ಮಿ ಅಸ್ತ್ರಗಳು? ಡೂಪ್ಲಿಕೇಟ್ ಅಂದ ಮೇಲೆ ಶಬ್ದದ ವೇಗದಲ್ಲಿ ಹಾರೋಕೆ ಹೇಗ್ ಸಾಧ್ಯ? ನಿಜವಾದ ಫೈಟರ್ ಜೆಟ್ ಮಿಸೈಲ್ಗಳ ರೀತಿ ರೆಡಾರ್ ಸಿಗ್ನೇಚರ್ ಬಿಟ್ಟು ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ಡಿವೈಸ್ಗಳ ದಿಕ್ಕು ತಪ್ಪಿಸೋದು ಹೇಗೆ? ಅಸಲಿಗೆ ಈ ರೆಡಾರ್ ಸಿಗ್ನೇಚರ್ ಅಂದ್ರೇನು? ಏನಿದು ಭಾರತ ಪ್ರಯೋಗ ಮಾಡಿದ ಟ್ಯಾಕ್ಟಿಕ್? ಎಲ್ಲವನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ, ಕಡೆ ತನಕ ಮಿಸ್ ಮಾಡದೆ ನೋಡಿ. ಪಾಕಿಸ್ತಾನಕ್ಕೆ ಡಮ್ಮಿ ಏಟು. ಸ್ನೇಹಿತರೆ, ಪಾಕಿಸ್ತಾನದಲ್ಲಿ ಇರೋದೇ 12 ಮೇಜರ್ ಏರ್ ಬೇಸ್. ಅದರಲ್ಲಿ ಒಂದು ಮಾತ್ರ ಬಿಟ್ಟು 11 ಏರ್ ಬೇಸ್ಗೆ ಭಾರತ ಒಂದೇ ರಾತ್ರಿಯಲ್ಲಿ ಹೊಡೆದಿದೆ. ಇದಾಗಿದ್ದು ಮೇ 9ರ ಮಧ್ಯರಾತ್ರಿ. ಆ ರಾತ್ರಿ ಪಾಕಿಸ್ತಾನ ಸುಮ್ಮನಿರಲಾರದೆ ಭಾರತದ 26 ಲೊಕೇಶನ್ಗಳನ್ನ ಟಾರ್ಗೆಟ್ ಮಾಡಿತ್ತು. ಕಾಶ್ಮೀರದಿಂದ ಗುಜರಾತ್ ವರೆಗೂ ದೇಶದಲ್ಲಿ ಕಿಚ್ಚೆಬ್ಬಿಸೋ ಷಡ್ಯಂತ್ರ ಮಾಡಿತ್ತು. ಆದ್ರೆ ಭಾರತ ಆ 26 ಲೊಕೇಶನ್ಗಳನ್ನ ರಕ್ಷಣೆ ಮಾಡ್ಕೊಂಡಿದ್ದಷ್ಟೇ ಅಲ್ಲ, ರಿಟಾಲಿಯೇಟ್ ಮಾಡಿ ಪಾಕಿಸ್ತಾನದ 11 ಏರ್ ಬೇಸ್ಗಳಿಗೆ ಮಿಸೈಲ್ ಮಳೆ ಸುರಿಸಿದೆ. ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಭೇದಿಸಿ ಆ ಮಿಸೈಲ್ಗಳು ಏರ್ ಬೇಸ್ಗಳಿಗೆ ನುಗ್ಗಿವೆ. ಆದ್ರೆ ಇದು ಸಾಧ್ಯ ಆಗಿದ್ ಹೇಗೆ? ನಮ್ಮ ಡಮ್ಮಿ ಏರ್ಕ್ರಾಫ್ಟ್ಗಳ ಮೂಲಕ. ಸ್ನೇಹಿತರೆ, ಆ ರಾತ್ರಿ ಭಾರತ ಪಾಕ್ ಏರ್ ಬೇಸ್ಗಳಿಗೆ ಹೊಡೆಯೋಕೆ ಮುಂಚೆ ಪಾಕಿಸ್ತಾನ ಗಡಿಯುದ್ದಕ್ಕೂ ಡ್ರೋನ್ ಮಳೆ ಸುರಿಸಿ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಭೇದಿಸೋಕೆ ಪ್ರಯತ್ನ ಪಡ್ತು. ಆದ್ರೆ ಪಾಕಿಸ್ತಾನದ ಗುರಿ ಮಿಸ್ ಆಯ್ತು, ದಿಗ್ಭ್ರಮೆಯಾಯ್ತು. ಅದರ ಬೆನ್ನಲ್ಲೇ ಭಾರತ ಪೈಲಟ್ ಇಲ್ಲದ ಡಮ್ಮಿ ಏರ್ಕ್ರಾಫ್ಟ್ ಗಳನ್ನ ಬಳಸಿ ಪಾಕಿಸ್ತಾನ ಏರ್ ಡಿಫೆನ್ಸ್ ಸಿಸ್ಟಮ್ ಭೇದಿಸೋ ಪ್ರಯತ್ನ ಮಾಡ್ತು. ಆದ್ರೆ ಭಾರತದ ಗುರಿ ಮಿಸ್ ಆಗ್ಲಿಲ್ಲ. ಚೀನಾದ HQ-9 ಸಿಸ್ಟಮ್ಗಳು ಬನ್ನಿ ಅಂತ ಪಾಕಿಸ್ತಾನದ ಬಾಗಿಲು ತೆರೆದು ಬಿಟ್ಟಿದ್ವು. ಸೊ ಮತ್ತೆ ಪಾಕಿಸ್ತಾನಕ್ಕೆ ದಿಗ್ಭ್ರಮೆಯಾಯ್ತು. 11 ಏರ್ ಬೇಸ್ಗಳ ಮೇಲ್ಚಾವಣಿ ನೆಲವೆಲ್ಲ ತೂತಾಯ್ತು. ಹಾಗಿದ್ರೆ ಈ ಡಮ್ಮಿ ಏರ್ಕ್ರಾಫ್ಟ್ಗಳು ಮಾಡಿದ್ದೇನು? ಅಸಲಿಗೆ ಇವು ನೋಡೋಕ್ ಹೇಗಿವೆ? ಏನು ಟೆಕ್ನಾಲಜಿ ಇದೆ? DRDO ಲಕ್ಷ್ಯ ಕೈನೆಟಿಕ್ ಬನ್ಶಿ ಜೆಟ್. ಸ್ನೇಹಿತರೆ, ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಿರೋದು ಭಾರತದಲ್ಲೇ ನಿರ್ಮಾಣ ಆಗಿರೋ ಲಕ್ಷ್ಯ ಟಾರ್ಗೆಟ್ ಡ್ರೋನ್. ಇದು ಯುಕೆಯ ಕೈನೆಟಿಕ್ ಕಂಪನಿಯ ಬನ್ಶಿ ಜೆಟ್ 40 ಟಾರ್ಗೆಟ್ ಡ್ರೋನ್. ಟಾರ್ಗೆಟ್ ಡ್ರೋನ್ ಅಂದ್ರೆ ನೀವಂದುಕೊಂಡಿರೋ ತರ ವೈರಿ ನೆಲದ ಗುರಿಗಳನ್ನ ಟಾರ್ಗೆಟ್ ಮಾಡಿ ಹೊಡೆಯೋ ಡ್ರೋನ್ಗಳಲ್ಲ. ಫೈಟರ್ ಜೆಟ್ ಏರ್ ಡಿಫೆನ್ಸ್ ಸಿಸ್ಟಮ್ ಪರೀಕ್ಷೆ ಮಾಡುವಾಗ ಅವುಗಳ ಟಾರ್ಗೆಟ್ ಸಿಸ್ಟಮ್ ಪರೀಕ್ಷೆ ಮಾಡೋಕೆ ಬಳಸೋ ಡಮ್ಮಿ ಡ್ರೋನ್ಗಳು. ಉದಾಹರಣೆಗೆ, ತೇಜಸ್ ವಿಮಾನ ಪರೀಕ್ಷೆ ಮಾಡುವಾಗ ಅದರ ಮುಂದೆ ಈ ಟಾರ್ಗೆಟ್ ಡ್ರೋನ್ಗಳನ್ನ ಬಿಡಲಾಗುತ್ತೆ. ತೇಜಸ್ ನಲ್ಲಿ ಕೂತಿರೋ ಪೈಲಟ್ ಇದನ್ನ ಟಾರ್ಗೆಟ್ ಮಾಡಿ ಹೊಡೆದುರುಳಿಸುತ್ತಾರೆ. ಅದೇ ರೀತಿ S-400 ಸಿಸ್ಟಮ್ ಪರೀಕ್ಷೆ ಮಾಡುವಾಗ್ಲೂ ಇವುಗಳನ್ನ ಹಾರಿಸಿ ಟಾರ್ಗೆಟ್ ಮಾಡಿ ಹೊಡೆಯಲಾಗತ್ತೆ. ಇದೇ ಕಾರಣಕ್ಕೆ ಇವುಗಳನ್ನ ಟಾರ್ಗೆಟ್ ಡ್ರೋನ್ಸ್ ಅಂತ ಕರೆಯೋದು. ಭಾರತದ 3 ಸೇನಾಪಡೆಗಳು ಯುದ್ಧಾಭ್ಯಾಸ ಮಾಡುವಾಗ ಇವುಗಳನ್ನ ಬಳಸುತ್ತವೆ. ವರದಿಗಳ ಪ್ರಕಾರ ಆಪರೇಷನ್ ಸಿಂಧೂರ್ನಲ್ಲೂ ಟಾರ್ಗೆಟ್ ಡ್ರೋನ್ ಬಳಸಿ ಪಾಕ್ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಮಂಕುಬೂದಿ ಎರಚಲಾಗಿದೆ. ನಾವೀಗಷ್ಟೇ ಹೇಳಿದ ಲಕ್ಷ್ಯ ಹಾಗೂ ಬನ್ಶಿ ಜೆಟ್ಗಳನ್ನೇ ಬಳಸಿದ್ದಾರಾ ಅನ್ನೋದು ಕನ್ಫರ್ಮ್ ಮಾಡಿಲ್ಲ. ಆದ್ರೆ ಹಿಂದಿನ ನಮ್ಮ ಸೇನಾಭ್ಯಾಸಗಳಲ್ಲಿ ಬಳಕೆಯಾಗಿರೋದು ಇವೇನೆ. ಇಲ್ಲಿ ನಿಮಗೊಂದು ಪ್ರಶ್ನೆ ಬರ್ಬೋದು, ಪಾಕಿಸ್ತಾನದ ಫೈಟರ್ ಜೆಟ್ಗಳಿಗೆ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿಗೆ ಇದು ಡಮ್ಮಿ ಅಂತ ಗೊತ್ತಾಗಲ್ವಾ? 100 ಕೋಟಿ ಬೆಲೆ ಬಾಳೋ ಮಿಸೈಲ್, 1000 ಕೋಟಿ ಮೌಲ್ಯದ ಫೈಟರ್ ಜೆಟ್ ಅನ್ನ ಈ ಡಮ್ಮಿ ಹೊಡೆಯೋಕೆ ಬಳಸ್ತಾರಾ ಅನ್ನೋ ಪ್ರಶ್ನೆ ಬರ್ಬೋದು. ಟ್ವಿಸ್ಟ್ ಇರೋದು ಅಲ್ಲೇನೆ. ಈ ಟಾರ್ಗೆಟ್ ಡ್ರೋನ್ಗಳಲ್ಲಿ ಎಂಥ ಟೆಕ್ನಾಲಜಿ ಇದೆ ಅಂತ ಕೇಳಿದ್ರೆ ಆಶ್ಚರ್ಯ ಆಗತ್ತೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸಿಂಗಪುರ್ ಮಲೇಷ್ಯಾಗೆ 7 ಸ್ಯಾಂಡ್ಸ್ ಟೂರಿಸಂ ಮತ್ತೊಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ 1,05,000 ರೂಪಾಯಿ ಮಾತ್ರ. ಸಿಂಗಪುರ್ ಮಲೇಷ್ಯಾ 5 ನೈಟ್ 6 ಡೇ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್, ವೀಸಾ, 4 ಸ್ಟಾರ್ ಹೋಟೆಲ್ ಸ್ಟೇ, ಇಂಡಿಯನ್ ಫುಡ್, AC ಟ್ರಾನ್ಸ್ಪೋರ್ಟೇಷನ್ ಮತ್ತು ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಇರುತ್ತೆ. ಎಲ್ಲೆಲ್ಲಿ ಹೋಗೋದಿರುತ್ತೆ ಅಂತ ನೋಡಿದ್ರೆ ಯೂನಿವರ್ಸಲ್ ಸ್ಟುಡಿಯೋಸ್, ನೈಟ್ ಸಫಾರಿ, ಗಾರ್ಡನ್ಸ್ ಬೈ ದ ಬೇ, ಕ್ಲೌಡ್ ಫಾರೆಸ್ಟ್, ಸೆಂಟೋಸಾ ಐಲ್ಯಾಂಡ್ ಕೇಬಲ್ ಕಾರ್, ಸಿಂಗಪುರ್ ಸಿಟಿ ಟೂರ್, ಕೌಲಾ ಸಿಟಿ ಟೂರ್, ಜೆಂಟಿಂಗ್ ಹೈಲ್ಯಾಂಡ್ ವಿತ್ ಬಾಚು ಕೇವ್ಸ್, ಪೆಟ್ರಾನ್ಸ್ ಟ್ವಿನ್ ಟವರ್ ಎಲ್ಲ ಹೋಗೋದಿರುತ್ತೆ. ಹೊರಡೋ ದಿನ 19 ಜೂನ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್
ಕಾಲ್ ಮಾಡಿ ನಿಮ್ಮ ಸೀಟನ್ನ ಈಗಲೇ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. MiG-29 Su-30 ವೇಷ. ಲಕ್ಷ್ಯ ಹಾಗೂ ಬನ್ಶಿ ಪ್ಲಾಟ್ಫಾರ್ಮ್ಗಳನ್ನ ಇಂಡಿಯನ್ ಏರ್ಫೋರ್ಸ್ ಬಳಿ ಇರೋ Su-30 ಹಾಗೂ MiG-29 ವಿಮಾನಗಳನ್ನ ಮಿಮಿಕ್ ಮಾಡುವಂತೆ ಡಿಸೈನ್ ಮಾಡಲಾಗಿದೆ. ಅಂದ್ರೆ ಇವು ಹಾರಿ ಬರ್ತಿದ್ರೆ MiG-29 ಬರ್ತಿದೆಯೇನೋ ಅಥವಾ Su-30 ಬರ್ತಿದೆಯೇನೋ ಅಂತ ಪಾಕಿಸ್ತಾನದ ರೆಡಾರ್ಗಳಿಗೆ ಅನ್ಸುತ್ತೆ. ಕೇವಲ ನೆಲದ ಮೇಲಿರೋ ಏರ್ ಡಿಫೆನ್ಸ್ ಸಿಸ್ಟಮ್ನ ರೆಡಾರ್ಗಲ್ಲ, ಗಾಳಿಯಲ್ಲಿರೋ ಪಾಕಿಸ್ತಾನದ ಸೋ ಕಾಲ್ಡ್ ಹೈಟೆಕ್ ಫೈಟರ್ ಜೆಟ್ ಒಳಗೆ ಕೂತಿರೋ ಪೈಲಟ್ಗಳಿಗೂ ಹಾಗೆ ಅನ್ಸುತ್ತೆ. ಆದ್ರೆ ಕೇವಲ ಒಂದು ಡ್ರೋನ್ ಅನ್ನ ಫೈಟರ್ ಜೆಟ್ ರೀತಿ ಡಿಸೈನ್ ಮಾಡೋಕೆ ಹೇಗ್ ಸಾಧ್ಯ? ಆ ವೇಷ ತೊಡಿಸೋಕೆ ಹೇಗ್ ಸಾಧ್ಯ? ಇದಕ್ಕೆ ಉತ್ತರ ರೆಡಾರ್ ಸಿಗ್ನೇಚರ್ ಹಾಗೂ ಇನ್ಫ್ರಾರೆಡ್ ಸಿಗ್ನೇಚರ್. ನಿಮಗೆ ರೆಡಾರ್ ಹೇಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಿರಬಹುದು. ರೆಡಾರ್ ಡಿವೈಸ್ ಅಲೆಗಳನ್ನ ಕಳಿಸುತ್ತೆ. ಆ ಅಲೆಗಳು ಒಂದು ವಸ್ತುವಿಗೆ ಗುದ್ದಿ ವಾಪಸ್ ಬಂದು ಡಿವೈಸ್ ಸೇರುತ್ತವೆ. ಆ ಅಲೆಗಳು ಯಾವ ರೀತಿ ವಾಪಸ್ ಬರುತ್ತೆ ಅನ್ನೋದೇ ಆ ವಸ್ತುವಿನ ರೆಡಾರ್ ಸಿಗ್ನೇಚರ್. ಉದಾಹರಣೆಗೆ MiG-29 ನಿಂದ ಬರೋ ಅಲೆಗಳು ಒಂದ್ ರೀತಿ ಇರುತ್ತೆ, Su-30 ಇಂದ ಬರೋ ಅಲೆಗಳು ಒಂದ್ ರೀತಿ ಇರುತ್ತವೆ. ಸೊ ಎರಡೂ ಏರ್ ಕ್ರಾಫ್ಟ್ ಗಳ ರೆಡಾರ್ ಸಿಗ್ನೇಚರ್ ಬೇರೆ ಬೇರೆ. ಅವುಗಳ ರೀತಿನೇ ರೆಡಾರ್ ಸಿಗ್ನೇಚರ್ ಕಳಿಸುವಂತೆ ಟಾರ್ಗೆಟ್ ಏರ್ ಕ್ರಾಫ್ಟ್ ಗಳನ್ನು ಡಿಸೈನ್ ಮಾಡಲಾಗಿರುತ್ತೆ. ಅವುಗಳ ಆಕಾರ ಹಾಗೂ ಅವುಗಳ ತಯಾರಿಕೆಗೆ ಬಳಕೆಯಾಗೋ ಮೆಟೀರಿಯಲ್ ಥೇಟ್ ಫೈಟರ್ ಜೆಟ್ ತರಾನೇ ಇರುತ್ತೆ. ಜೊತೆಗೆ ಅದೇ ರೀತಿ ಇನ್ಫ್ರಾರೆಡ್ ಸಿಗ್ನೇಚರ್ ಕೂಡ ಬರುತ್ತೆ. ಇನ್ಫ್ರಾರೆಡ್ ಸಿಗ್ನೇಚರ್ ಅಂದ್ರೆ ಒಂದು ಏರ್ ಕ್ರಾಫ್ಟ್ ಇಂಜಿನ್ ನ ಶಾಖ ಎಷ್ಟಿರುತ್ತೆ ಅನ್ನೋದು. ಇಷ್ಟು ಶಾಖ ಇದ್ರೆ ಅದು MiG-29 ನ ಇಂಜಿನ್ ಅಂತ ವೈರಿ ರೆಡಾರ್ ಗುರುತಿಸುತ್ತೆ. ಆದ್ರೆ ಟಾರ್ಗೆಟ್ ಡ್ರೋನ್ ಗಳಲ್ಲೂ ಅಷ್ಟೇ ಶಾಖ ಉತ್ಪಾದಿಸಬಹುದು. ಹೇಗೆ? ಹೀಟ್ ಜನರೇಟರ್ ಹಾಕಿರ್ತಾರೆ ಅಥವಾ ಕಾರ್ಗಳ ತರ ಎಕ್ಸಾಸ್ಟ್ ಪೈಪ್ ಹಾಕಿರ್ತಾರೆ. ಇವು ಬಿಸಿಯಾದಾಗ ದೊಡ್ಡ ಫೈಟರ್ ಜೆಟ್ ತರಾನೇ ಇನ್ಫ್ರಾರೆಡ್ ಸಿಗ್ನೇಚರ್ ಹಾರಿಬಿಡುತ್ತವೆ. ಇವಿಷ್ಟೇ ಅಲ್ಲ, ಟಾರ್ಗೆಟ್ ಡ್ರೋನ್ಗಳು ECM ಅಥವಾ ಎಲೆಕ್ಟ್ರಾನಿಕ್ ಕೌಂಟರ್ ಮೆಜರ್ಸ್ ಅನ್ನೋ ಡಿವೈಸ್ ಅನ್ನು ಹುಡುಕೊಂಡು ಹೋಗುತ್ತವೆ. ಇವು ವೈರಿ ರೆಡಾರ್ ಹಾಗೂ ಕಮ್ಯುನಿಕೇಶನ್ ಸಿಸ್ಟಮ್ ಡೈವರ್ಟ್ ಮಾಡುತ್ತವೆ. ಜೊತೆಗೆ ಸಾಕಷ್ಟು ಸೆನ್ಸಾರ್ ಸ್ಫೋಟಕಗಳನ್ನು ಹೊತ್ಕೊಂಡು ಹೋಗೋ ಸಾಮರ್ಥ್ಯ ಇವಕ್ಕಿರುತ್ತೆ. DRDO ನಿರ್ಮಿಸಿರೋ ಲಕ್ಷ್ಯ ಹಾಗೂ ಲಕ್ಷ್ಯ 2 ಟಾರ್ಗೆಟ್ ಡ್ರೋನ್ ವೇಗ ಗಂಟೆಗೆ 700 ಕಿಲೋಮೀಟರ್ ಇದೆ. ಯಾಕಂದ್ರೆ ಇದರಲ್ಲೂ ಫೈಟರ್ ಜೆಟ್ ತರ ಮಿನಿ ಟರ್ಬೋ ಜೆಟ್ ಎಂಜಿನ್ ಇರುತ್ತೆ. ಆದ್ರೆ ಲೋ ಕಾಸ್ಟ್ ನಲ್ಲಿ ಮಾಡಿರೋದು. 150 ಕಿಲೋಮೀಟರ್ ರೇಂಜ್ ಕೂಡ ಇದೆ. ಇನ್ನು ಬನ್ಶಿ ಜೆಟ್ ವೇಗ ಗಂಟೆಗೆ 720 ಕಿಲೋಮೀಟರ್ಗಿಂತ ಜಾಸ್ತಿ ಇದೆ. ಇದರಲ್ಲಿ ಜಾಮಿಂಗ್ ಸಿಸ್ಟಮ್ ಕೂಡ ಇದೆ. ಫೈಟರ್ ಜೆಟ್ ನ ರೆಡಾರ್ ಇನ್ಫ್ರಾರೆಡ್ ಸಿಗ್ನೇಚರ್ ಇದ್ರೂ ಕಡಿಮೆ ಗಾತ್ರ ಇರೋದ್ರಿಂದ ಕೆಲವೊಮ್ಮೆ ಇವುಗಳನ್ನ ಪತ್ತೆ ಹಚ್ಚೋಕ್ಕಾಗಲ್ಲ. ಹಾಗಾಗಿ ಇವುಗಳನ್ನ ವೈರಿ ಪಡೆಗಳ ಮೇಲೆ ದಾಳಿ ಮಾಡೋಕ್ಕೂ ಬಳಸಬಹುದು ಅಥವಾ ಈ ರೀತಿ ದಿಕ್ಕು ತಪ್ಪಿಸೋಕ್ಕೂ ಬಳಸಬಹುದು. ಎರಡು ಒಟ್ಟಿಗೆ ಲಾಂಚ್ ಆದ್ರಂತೂ ವೈರಿ ಪೈಲಟ್ಗಳು ಯಾವ ಏರ್ ಕ್ರಾಫ್ಟ್ ಬರ್ತಿದೆ ಅನ್ನೋ ಕನ್ಫ್ಯೂಷನ್ ನಲ್ಲೇ ಪ್ಯಾನಿಕ್ ಆಗ್ತಾರೆ. ಯಾವುದೋ ದೊಡ್ಡ ಫೈಟರ್ ಜೆಟ್ಟೇ ಇರಬೇಕು ಅಂದುಕೊಂಡು ದಾಳಿ ಮಾಡ್ತಾರೆ. ನಮಗೆ ಬೇಕಾಗಿರೋದು ಅದೇನೆ. ಮುಂದೇನಾಗತ್ತೆ ನೋಡಿ. ಸೇನಾಪಡೆಗಳ ಶಿಸ್ತಿನ ಪ್ಲಾನ್. ಭಾರತೀಯ ವಾಯುಸೇನೆ ಪಾಕಿಸ್ತಾನದ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡೋಕ್ಕೂ ಮುಂಚೆ ಗಡಿಯಲ್ಲಿ ಅದ್ಭುತ ಟ್ಯಾಕ್ಟಿಕಲ್ ಮನೋವರ್ ಮಾಡ್ತು. ಅಂದ್ರೆ ಈ ಪೈಲಟ್ ಇಲ್ಲದ ಟಾರ್ಗೆಟ್ ಡ್ರೋನ್ಗಳನ್ನ ಗಸ್ತು ತಿರುಗಿಸುತ್ತೆ. ಇವನ್ನ ರಿಯಲ್ ಫೈಟರ್ ಜೆಟ್ ಅಂತ ತಪ್ಪು ತಿಳ್ಕೊಂಡು ಪಾಕ್ ಏರ್ ಡಿಫೆನ್ಸ್ ಸಿಸ್ಟಮ್ ಚೀನಾ ನಿರ್ಮಿತ HQ-9 ಗಳನ್ನ ಆಕ್ಟಿವೇಟ್ ಮಾಡ್ತು. ಜೊತೆಗೆ ಪಾಕಿಸ್ತಾನದ ಫೈಟರ್ ಜೆಟ್ಗಳು ಟೇಕ್ ಆಫ್ ಆದ್ವು. ಸಾಮಾನ್ಯವಾಗಿ ಫೈಟರ್ಗಳು ಮೇಲಿದ್ದಾಗ ತಮ್ಮ ರೆಡಾರ್ ಸಿಸ್ಟಮ್, ಏರ್ ಡಿಫೆನ್ಸ್ ಸಿಸ್ಟಮ್ ಬ್ಯಾಟರಿಗಳು, ಕಮಾಂಡ್ ಕಂಟ್ರೋಲ್ ಸೆಂಟರ್ಗಳನ್ನ ಕಾಪಾಡ್ಕೊಳ್ಳೋಕೆ ಮೊದಲ ಆದ್ಯತೆ ಕೊಡ್ತವೆ. ಅವುಗಳ ಸುತ್ತಾನೆ ರೌಂಡ್ ಹಾಕುತ್ತವೆ. ಆದರಿಲ್ಲಿ ಭಾರತದ ರಿಯಲ್ ಆಯುಧಗಳು ಇನ್ನು ಅಖಾಡಕ್ಕೆ ಎಂಟ್ರಿ ಕೊಟ್ಟೇ ಇರಲಿಲ್ಲ. ಡಮ್ಮಿ ಆಯುಧಗಳನ್ನ ಪಾಕ್ ಏರ್ ಡಿಫೆನ್ಸ್ ಸಿಸ್ಟಮ್ ಫೈಟರ್ ಜೆಟ್ಗಳು ಹೊಡೆದಾಕೋಕೆ ಶುರು ಮಾಡಿದ್ವು. ಪರಿಣಾಮ ಪಾಕಿಸ್ತಾನದ ರೆಡಾರ್, ಏರ್ ಡಿಫೆನ್ಸ್ ಸಿಸ್ಟಮ್, ಕಮಾಂಡ್ ಹಾಗೂ ಕಂಟ್ರೋಲ್ ಸೆಂಟರ್ ಎಲ್ಲೆಲ್ಲಿವೆ ಅನ್ನೋದು ಇಂಡಿಯನ್ ಏರ್ ಫೋರ್ಸ್ಗೆ ಗೊತ್ತಾಗೋಯ್ತು. ನಾವು ಡಮ್ಮಿ ಏರ್ಕ್ರಾಫ್ಟ್ ಹಾರಿಸಿದ ಉದ್ದೇಶನೂ ಅದೇನೆ. ಭಾರತ ಟಾರ್ಗೆಟ್ ಮಾಡಿದ್ದು ಅವನ್ನೇ. ಭಾರತದ ಟಾರ್ಗೆಟ್ ಡ್ರೋನ್ಗಳು ಪಾಕ್ ಏರ್ಕ್ರಾಫ್ಟ್ ಗಳನ್ನ ಯಶಸ್ವಿಯಾಗಿ ಡೈವರ್ಟ್ ಮಾಡ್ತಿದ್ದ ಅದೇ ಟೈಮಲ್ಲಿ ಇಂಡಿಯನ್ ಏರ್ ಫೋರ್ಸ್ ಇಸ್ರೇಲಿ ನಿರ್ಮಿತ ಹೆರಾಪ್ ಡ್ರೋನ್ ಹಾಗೂ ಸುಮಾರು 15 ಬ್ರಹ್ಮೋಸ್ ಮಿಸೈಲ್ ಹಾರಿಸೋಕೆ ರೆಡಿ ಮಾಡ್ಕೊಂಡಿತ್ತು. ರಫೇಲ್ ನಿಂದ ಸ್ಕಾಲ್ಪ್ ಮಿಸೈಲ್ ಹಾರಿಸೋಕೆ ರೆಡಿ ಇತ್ತು ಅನ್ನೋ ರಿಪೋರ್ಟ್ಸ್ ಇವೆ. ರ್ಯಾಂಪೇಜ್ ಹಾಗೂ ಕ್ರಿಸ್ಟಲ್ ಮೇಜ್ ಮಿಸೈಲ್ ಗಳನ್ನು ಹಾರಿಸಿ ಪಾಕಿಸ್ತಾನದ ಏರ್ ಬೇಸ್ ಗಳನ್ನ ಉಡಾಯಿಸಲಾಗುತ್ತೆ. ಪಾಕಿಸ್ತಾನಕ್ಕೆ ಯಾವ ರೇಂಜಿಗೆ ಡ್ಯಾಮೇಜ್ ಆಯ್ತು ಅಂದ್ರೆ ಪಾಕಿಸ್ತಾನ ತನ್ನ ದೂರದ ಏರ್ ಬೇಸ್ ಗಳಿಗೆ ಏರ್ ಕ್ರಾಫ್ಟ್ ಗಳನ್ನ ಶಿಫ್ಟ್ ಮಾಡಬೇಕಾಗಿ ಬಂತು.
ಇದರ ಜೊತೆಗೆ ಭಾರತದ ಡಮ್ಮಿ ಏರ್ಕ್ರಾಫ್ಟ್ ಗಳನ್ನ ಹೊಡೆಯೋಕೆ ಸಾಕಷ್ಟು ಲಾಂಗ್ ಎಂಡ್ಯೂರೆನ್ಸ್ ಡ್ರೋನ್ ಗಳನ್ನ ಕಳ್ಕೊಂಡಿದೆ. ಸಿಂಧ್ ಪ್ರಾಂತ್ಯದಲ್ಲಿ ಒಂದು ಏರ್ ಬೇಸ್ ನ ಹ್ಯಾಂಗರ್ಗೆ ಮಿಸೈಲ್ ಬಿದ್ದು ಒಂದು ಎವ್ಯಾಕ್ಸ್ ವಿಮಾನವನ್ನು ಕಳ್ಕೊಂಡಿದೆ. ಇದೇ ರೀತಿ ದಾಳಿ ಆಗ್ತಿದ್ರೆ ತಮ್ಮ ಮಾನ ಮೂರಾಬಟ್ಟೆಯಾಗುತ್ತೆ ಅಂತೇಳಿ ಸೀಸ್ ಫೈರ್ ಮಾಡ್ಕೊಳ್ಳಿ ಅಂತ ಭಾರತದ ಡಿಜಿಎಂಒಗೆ ಕಾಲ್ ಮಾಡಿದ್ದಾರೆ. ಇಷ್ಟು ಆಪರೇಷನ್ ನಲ್ಲಿ ಮೇಜರ್ ರೋಲ್ ನಿಭಾಯಿಸಿರೋದು ನಮ್ಮ ಡಮ್ಮಿ ಏರ್ಕ್ರಾಫ್ಟ್ಗಳು ಅಥವಾ ನಮ್ಮ ಹೆಮ್ಮೆ ಸ್ವದೇಶಿ ನಿರ್ಮಿತ ಲಕ್ಷ್ಯ ಹಾಗೂ ಯುಕೆಯ ಬನ್ಶಿ ಟಾರ್ಗೆಟ್ ಡ್ರೋನ್ಗಳು. ಇವುಗಳ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸಿಕೊಡೋ ಪ್ರಯತ್ನ ಮಾಡಿದ್ದೀವಿ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.